ಮಾತು ಇನ್ನು ಮುಂದೆ ಬ್ರೋಗಿ ಶಾಟನ್ನು ಕೊಡಲ್ಲ ನಾನು ಮರ್ಯಾದೆ ಇವರಿಗೆಲ್ಲ. ಎಸ್ ಹೇಳೋಣ ಹೊಸ ಜಗಳ ಏನಂತ ಹೇಳ್ತೀನಿ. ಅವ್ರುಗಳಿಗೆ ಸುಮ್ಮನೆ ಬೀಜ ಅಂತ ಅನ್ಕೋತಾರೆ, ಬೀಜಗಳೇ ಇಲ್ಲ ತೋಟಗಳಲ್ಲಿ ಅಂತಂದ್ರೆ ನಾನು ಏನ್ ಮಾಡ್ಲಿ ಹೇಳ್ರಿ ನೀವು? ಕರೆಕ್ಟ್ ಅಪ್ಪ, ನಾನು ಕರಿತಾ ಇದೀನಿ ಬ್ರೋ, ನಾನ್ ರೆಡಿ ಬ್ರೋ ಮಾತಾಡಕ್ಕೆ, ನಾನು ರೆಡಿ. ನನಗೆ ಸಾಲ್ವ್ ಮಾಡ್ಕೊಬೇಕು, ಯಾಕೆ ಹೇಳ್ರಿ? ಅವ್ರ ಹತ್ರ ಏನಿಲ್ಲ, ಅವ್ರ ಹತ್ರ ಸಾಲ್ವ್ ಮಾಡ್ಕೊಂಬೋದು, ಯಾಕೆ ಹೇಳ್ರಿ? ಅವ್ರಿಗೆ ನನ್ನ ಹತ್ರ ಐತೆ, ನಾನು ಬಿಡ್ತಾ ಇದೀನಿ. ಇಲ್ಲಿಂದ ನನ್ನ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಕಾಮೆಂಟ್ಸು ಮೆಸೇಜಸ್ ಚೆನ್ನಾಗಿ ಸಿಗುತ್ತೆ, ಅಥವಾ ಇಂಟ್ರಾಕ್ಷನ್ ಚೆನ್ನಾಗಿ ಸಿಗುತ್ತೆ, ವ್ಯೂಸ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಅದಿದ್ರು ಇರ್ಬೋದು, ಯಾರಿಗೂ ಇರ್ಬೋದು. ಓಕೆ, ಟಿಪಿಕಲ್ ಕನ್ನಡಿಗ ಲಲಿತ್ ಅವ್ರ ಬಗ್ಗೆ ಮಾತಾಡೋಣ ಇವತ್ತು. ಪ್ರಾಬ್ಲಮ್ ಏನಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಕ್ರಿಸ್ತ ಶಕ 3 ತಿಂಗಳ ಹಿಂದೆ ನಡೆದ ತೊಂದರೆಗಳು ಇವು. 3 ತಿಂಗಳಿಂದ ಯಾವಾಗ ಅಂದ್ರೆ ರೆಡ್ ಪ್ಯಾರಾಸೈಟ್ ಮತ್ತೆ ಈ ಟಿಪಿಕಲ್ ಕನ್ನಡಿಗ ಇವರಿಬ್ರು ಜೊತೆಗೆ ಸೇರ್ಕೊಂಡ ಮೇಲೆ ಆಗಿದಂತ ಕೆಲಸಗಳು ಇವು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಗೌಡ ಮೆಂಬರ್ ಆಗಿದ್ದಕ್ಕೆ. ವೆಲ್ಕಮ್ ಟು SMR ಆರ್ಮಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಅಷ್ಟೇ ಲೋಕೇಶ್ ಗೌಡ್ರು ಇಂದ ಚಾಟ್ ಏನಾಯ್ತು ಅಂತ ಹೇಳ್ತೀನಿ. ಫಸ್ಟ್ ವಿಡಿಯೋ ಆಗ್ತಾನೆ ಅಯ್ಯಪ್ಪ, ಮಾಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ನನಗೆ ಆ ವಿಡಿಯೋ ಸೆಂಡ್ ಮಾಡಿ. ನೀವು ಅದು ಗೊತ್ತಾಗ್ತಲ್ಲ, ಸಪೋರ್ಟ್ ಕನ್ನಡ ಸ್ಟ್ರೀಮರ್ ಸಪೋರ್ಟ್ ರೆಡ್ ಪ್ಯಾರಾಸೈಟ್ ಸಪೋರ್ಟ್ ಅಂತ ಆಗ್ತಾರೆ. ವೆಲ್ ಅಂಡ್ ಗುಡ್, ಕನ್ನಡ ಸ್ಟ್ರೀಮಿಂಗ್ ಸಪೋರ್ಟ್ ಮಾಡ್ತಿದ್ದೆ ಮಾಡೋದು, ಓಕೆ ಡನ್. ಅದ್ರಲ್ಲಿ ಯಾರು ಕಮೆಂಟ್ ಆಗ್ತಾರೆ SMR ಗೇಮಿಂಗ್ ಸಪೋರ್ಟ್ ಮಾಡಿ ಹಂಗೆ ಹಿಂಗೆ ಅಂತ. ಬ್ರೋ ಗುಂಪಲ್ಲಿ ಬಂದು ಒಬ್ಬನ್ನ ತುಳಿಯೋದಲ್ಲ ಬ್ರೋ, ತುಳಿದು ಬೆಳೆಯೋದಲ್ಲ ಬ್ರೋ, ಹಂಗೆ ಹಿಂಗೆ ಈ ತರ ಎಲ್ಲ ಮಾತಾಡೋರು. ಆ ಯಪ್ಪಂಗೆ ಗಂಧಗಾಳಿನೂ ಗೊತ್ತಿಲ್ಲ, ಶಾಟನೂ ಗೊತ್ತಿಲ್ಲ ಗೇಮಿಂಗ್ ಕಮ್ಯುನಿಟಿ ಬಗ್ಗೆ. 5 ವರ್ಷದಿಂದ RP ಕನ್ನಡದ ಫಸ್ಟ್ ಸ್ಟ್ರೀಮರ್ ಬಂದಿದ್ದು. RP ಮಾಡಿದಷ್ಟು ಟಾಕ್ಸಿಸಿಟಿ, RP ಮಾಡಿದಷ್ಟು ಜಗಳಗಳು ನಾವು ಅದಾದ್ಮೇಲೆ ಮಾಡಿದ್ವಿ. ಫಸ್ಟ್ ಆಫ್ ಆಲ್ RP ತಂದು ಜಗಳ ಆಗೋಕೆ ಮೇನ್ ರೀಸನ್ RP ನಮಗೆ ಅಂದಿದ್ದಕ್ಕೆ ರಂಡಿ ಮಕ್ಕಳು ಅಂತ ನಾವು ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು. ಅದ್ ಬಿಟ್ಟರೆ ಅದಕ್ಕಿಂತ ಮುಂಚೆ ಗುಂಪಲ್ಲ ಒಂದು ತುಳಿದಿಲ್ಲ ಪಡೆದಿಲ್ಲ ಏನು ಮಾಡಿಲ್ಲ. ಆ ಯಪ್ಪ 3 ವರ್ಷ ಮಾಡಿದ್ನ ನಾನು 1 ವರ್ಷ ಡಗ್ ಅಂತ ಎದ್ದೆಂಗ್ಬಿಟ್ಟು ಮೇಲೆ ಬಂದೆ ನಾನು, ಆಯ್ತಾ? ಏಕ್ದಮ್ ಮೇಲೆ ಬಂದಿದ್ದೀನಿ ನಾನು. 100ಗೆ ಫಸ್ಟ್ ಕಂಪ್ಲೀಟ್ ಮಾಡಿದ್ದು ನಾನು. ಅದಕ್ಕೆ ತಿಕಾ ಉರಿ ಆ ಯಪ್ಪಂಗೆ ಅವಾಗ್ಲಿಂದನೂ ಇತ್ತು. ಅವಾಗ್ಲಿಂದ ಇನ್ನೊಂದು ಮುಂದೊಂದು ಮಾತಾಡಿದ್ದೆ ಆ ಯಪ್ಪ. ಅವಾಗ ಇದ್ದಿದ್ದು ಕಾಂಟ್ರವರ್ಸಿ ಇದು. ಅದನ್ನ ಯಪ್ಪ ಟಿಪಿಕಲ್ ಕನ್ನಡಿಗಾಗಿ ಹೆಂಗೆ ಎಕ್ಸ್ಪ್ಲೈನ್ ಮಾಡೋರು ನನಗೆ ಗೊತ್ತಿಲ್ಲ. ಫಾಂಟಮ್ ಲೈವ್, ಥ್ಯಾಂಕ್ ಯು ಸೊ ಮಚ್ ಬ್ರೋ ಫಾರ್ ದ 180 rupees super chat. ಅಷ್ಟೇ ಫಾಂಟಮ್ ಲೈವ್ ಇನ್ ದ ಚಾಟ್ ಗೈಸ್, ಥ್ಯಾಂಕ್ ಯು, ನಮಸ್ಕಾರ ಬ್ರದರ್, ಥ್ಯಾಂಕ್ ಯು. ಅದಕ್ಕೆ ಯಪ್ಪ ತಿಕಾ ಎಲ್ಲ ಕಮೆಂಟ್ ಹಾಕೋದು. ಆಮೇಲೆ ಆ ಯಪ್ಪನ ವಿಡಿಯೋದಲ್ಲೇ ಒಂದು ವಿಡಿಯೋ, ನಿಮಗೆ ತಿಗಾ ತೊಳೆಯೋಕೆ ಕಾಸಿಲ್ಲ ಬ್ರೋ, ತಿಗಾ ತೊಳೆಯೋಕೆ ಕಾಸು ಹಾಕಿ ಅಂತ ಹೇಳ್ತಾ ಇದ್ದಾರೆ ಬ್ರೋ, ಬಗ್ಗಿ ಬ್ರೋ ತಿಗಾ ತೊಳೆಯೋಕೆ ಕಾಸು ಹಾಕ್ತೀವಿ ಹಂಗೆ ಹಿಂಗೆ, ಇದು ಅದು ಇದು ಈ ತರ ಬುಲ್ಶಿಟ್ಗಳು ಯಪ್ಪ ಹಾಕಿರೋದು. ಅವ್ರ ವಿಡಿಯೋ ಕಂಟೆಂಟ್ ಅಲ್ಲಿ ಹಾಕಿರೋದು. ಪ್ರಭುತ್ವದಲ್ಲಿ ಅಥವಾ ಪ್ರಚಾರದಲ್ಲಿ ಏನ್ ಪ್ರಚಾರ ಮಾಡ್ತಾರೆ ಅವ್ರ ಕಂಟೆಂಟ್ ಅಲ್ಲಿ? ಅವರು ಕನ್ನಡ ಯೂಟ್ಯೂಬರ್ಸ್ ಬೆಳೆಸಿ, ಕಂಟೆಂಟ್ ಕ್ರಿಯೇಟರ್ಸ್ ಬೆಳೆಸಿ, ಎಲ್ಲಾರನ್ನು ಬೆಳೆಸೋಣ, ನಮ್ಮ ಕೈಲಿ ಆದಷ್ಟು ಜನ ಉಳ್ಸೋಣ, ಮಾಡೋಣ, ಬದನೆಕಾಯಿ ಪೋಸೋಣ ಯಪ್ಪ ಹೇಳೋದು. ವಿಡಿಯೋದಲ್ಲ ಯಪ್ಪ ಹೇಳೋದು. ಹಿಂಗೆ ಮಾಡೋದೇನ್ ಕೆಲಸ? ಬೇರೆ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಆಡ್ಕೊಳ್ಳೋದು, ಬೇರೆ ಕಂಟೆಂಟ್ ಕ್ರಿಯೇಷನ್ ಕಂಟೆಂಟ್ಗಳನ್ನ ಆಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಬೇರೆಯವ್ರ ಬಗ್ಗೆ ಗ್ರೂಪಿಸಮ್ ಮಾಡ್ಕೊಂಡು ಮಾತಾಡೋದು. ನಾನು ಒಳ್ಳೆಯವನಲ್ಲ ಗುರು, ನಾನು ಒಳ್ಳೆಯವನಲ್ಲ, ನನ್ನ ಒಳ್ಳೆಯವನು ಅಂತ ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ವಿಚಾರಕ್ಕೆ ಬಂದವನೇ ಮಾತಾಡ್ತಾ ಇದ್ದೀನಿ, ಅಷ್ಟೇ, ಮುಗೀತು. ನಾನು ಒಳ್ಳೆಯವನಲ್ಲ, ದಯವಿಟ್ಟು ತಪ್ಪಿಳ್ಕೊಂಬಿಡಿ. ನಾನು ಒಳ್ಳೆಯವನಂತ ನಾನು ಯಾವತ್ತೂ ಹೇಳಿಲ್ಲ, ನಾನು ಒಳ್ಳೆಯವನಲ್ಲೂ ಅಲ್ಲ. ಥ್ಯಾಂಕ್ ಯು. ಇವಾಗ ಕಮಿಂಗ್ ಟು ದ ಪಾಯಿಂಟ್. ಗೊತ್ತಿಲ್ಲ ನನಗೆ ಏನಕ್ಕೆ ಈ ತರ ಮಾಡಿದ್ದು ಅಂತ. ಅದಾದ್ಮೇಲೆ ಪ್ರತಿಯೊಂದು ನೆಗೆಟಿವಿಟಿ ಈ ತರ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋದು, ಅದಾದ್ಮೇಲೆ ಉಡಾಲ್ ಬಾವಿ ಆ ಕಾನ್ಸೆಪ್ಟ್ ಬಗ್ಗೆ ಇಂಡೈರೆಕ್ಟ್ ಆಗಿ ವಿಡಿಯೋ ಮಾಡಾಕೋದು, ಅದಾದ್ಮೇಲೆ RP ಮೇಲೆ ಒಂದು ಕಾಂಟ್ರವರ್ಸಿ ಆಗುತ್ತೆ, ರೀಸೆಂಟ್ ಕಾಂಟ್ರವರ್ಸಿ. ಆ ಕಾಂಟ್ರವರ್ಸಿಗೆ ನಾವೆಲ್ಲ ರೆಸ್ಪಾಂಡ್ ಮಾಡ್ತೀವಿ. ಅದಾದ್ಮೇಲೆ ಉಡಾಲ್ ಬಾವಿ ಬ್ರೋ ಒಂದು ಮೆಸೇಜ್ ಆಗ್ತದೆ, ಎಲ್ಲ ಕ್ಲಿಯರ್ ಆಗ್ತಿತ್ತಲ್ಲ ಹಂಗೆ ಹಿಂಗೆ ಅಂತ ಬ್ರೋ. ನಾನು RP ಮೆಸೇಜ್ ಆಗ್ತದೆ ಬ್ರೋ, ಇನ್ನು ಮುಂದೆ ನಾನು ಮಾತಾಡಲ್ಲ, ನೀವು ಮಾತಾಡಬೇಡಿ ಸರಿ ಬ್ರೋ ಅಂತ ಹೇಳ್ಬಿಟ್ಟು RP ಸೆಟ್. ಉಡಾಲ್ ಬಾವಿಗೂ ಅದೇ ರೀತಿ ಮೆಸೇಜ್ ಆಗ್ತದೆ. ಅಯ್ಯಪ್ಪ ರಿಪ್ಲೈನು ಕೂಡ ಮಾಡೋಕ್ಕಾಗಲಿಲ್ಲ. ಬಿಲ್ಡಪ್ಪಿಗೆ ಸ್ಟ್ರೀಮ್ಗಳಲ್ಲಿ ಹೇಳೋದು ಬೇರೆ ವಿಚಾರ, ಬಟ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಬೇಕು ಅನ್ನೋದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಅನ್ಕೊಂತೀನಿ ನಾನು. ಯಪ್ಪ ಏನು ಮಾತಾಡಲ್ಲ, ಕಮೆಂಟ್ಸ್ ಅಲ್ಲಿ ಬರೋದು. ಇವತ್ತು ಅವ್ನು ಯಾರು ಹೊಸ ವಿಡಿಯೋಗೆ ಅವ್ನು ಯಾರೋ ಕಮೆಂಟ್ ಹಾಕೋನೆ, ಡೌರಾಜ ಸೌ ಮೆನಿ ಫಾದರ್ಸ್ ಅಂತ. ಅದಕ್ಕೆ ಯಪ್ಪ ರಿಪ್ಲೈ ಮಾಡಿರೋದು ಏನಂತ, ಲೆಕ್ಕಕ್ಕೆ ಇಲ್ಲ, ಇವತ್ತಿಂದ ಒಂದು ರಿಜಿಸ್ಟ್ರಿ ಇಡೋಣ ಬಿಡಿ, ಎಷ್ಟು ಜನ ಅವ್ರ ಫಾದರ್ಸ್ ಅಂತ. ಆಯ್ತು, ಅದಕ್ಕೆ ವಿಕಾಸ್ ಗೌಡ ವ್ಲಾಗ್ಸ್ ಕಮೆಂಟ್ ಮಾಡೋದು ನಗದು. RX ಚಂದು ಥ್ಯಾಂಕ್ ಯು ಫಾರ್ ದ 40. ಅಷ್ಟೇ, RX ಚಂದು ಇಂದ ಚಾಟ್. ವಿಕಾಸ್ ಗೌಡ್ರೆ, ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀವಿ, ತುಂಬಾ ಚೆನ್ನಾಗಿದೆ, ತುಂಬಾ ಕಷ್ಟಪಟ್ಟು ಬಂದಿದ್ದೀರಾ. ಇಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಳ ಜೊತೆ ತಲೆ ಹಿಡ್ಕೊಂಡು ಮಧ್ಯದಲ್ಲಿ ನಿಮ್ಮ ಹೆಸರು ಕೆಡಿಸ್ಕೊಂಬೇಡಿ. ನಮಗೆ ಅಲ್ಲಿರೋ ಕ್ರಿಯೇಟರ್ಸ್ ಮೇಲೆ ಯಾರ ಮೇಲೂ ಹೇಟಿಲ್ಲ, ನಮ್ಗೆ ಯಾರ ಮೇಲೂ ವಿಚಾರಗಳೇ ಬೇಕಿಲ್ಲ, ಜಗಳನೇ ಬೇಕಿಲ್ಲ. ಎಷ್ಟೊಂದು ಜನದ ವಿಡಿಯೋಸ್ ನಾವು ಕೂಡ ನೋಡಿದ್ವಿ, ನಾವು ಮಾತಾಡಿದ್ವಿ. ನನಗೆ ರಘುವಿನ್ ಸ್ಟೋರ್ ಜೊತೆ ಪರ್ಸನಲ್ ಕೂಡ ನಾನು ಮೀಟ್ ಮಾಡಿ ಮಾತಾಡಿದ್ದೀನಿ. ವಿಕಾಸ್ ಗೌಡ ಫಾಲೋ ಮಾಡಿದ್ದೀನಿ, ನಾನು ಕೂಡ ನೋಡಿರ್ತೀನಿ ವ್ಲಾಗ್ಸು. ಅದಾದ್ಮೇಲೆ ಇವ್ರದ್ದು ಈ ಅಪ್ಪಂದು ಯಾವುದೋ ನೋಡ್ತಿದ್ದೆ ನಾನು, ಸ್ಯಾಮ್ ಸಮೀರ್ ಗ್ರೂಪಲ್ಲಿ ಇಲ್ಲ ಅನ್ಸುತ್ತೆ, ಬಟ್ ಆ ಅಪ್ಪಂದು ರೆಗ್ಯುಲರ್ ಆಗಿ ನೋಡ್ತಾ ಇದ್ವಿ ನಾವು. ಇನ್ಯಾರಿದ್ದಾರೆ, ಕಿರಣ್ ಕಿತ್ತಾಡಿ, ಅವ್ರದ್ದು ನೋಡಿಲ್ಲ ನಾನು, ಸುಳ್ಳು ಹೇಳಲ್ಲ, ಬಟ್ ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಈ ವಿಚಾರದಲ್ಲಿ ಅಂತ ಅನ್ಕೊಂತೀನಿ. ಈ ಟಿಪಿಕಲ್ ಕನ್ನಡಿಗ ಬಂದಾಗಿಂದ ಈ RP ಎದ್ದಿರೋದು ಮೇಲ್ಗಡೆ, ಅದಾದ್ಮೇಲೆ ಉಡಾಲ್ ಪಾವಿ ಅವ್ರ ಮಧ್ಯದಲ್ಲಿ ಸೇರ್ಕೊಂಡಿರೋದು. ಐ ಡೋಂಟ್ ನೋ ಯಾಕೆ ಅಂತ. ಇವ್ರು 3 ಜನ ಹತ್ರ ಅಷ್ಟೇ ಪ್ರಾಬ್ಲಮ್ ಇರೋದು, ಅದು ಬಿಟ್ಟರೆ ಯಾರ ಹತ್ರ ನನಗೆ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಪ್ರಾಬ್ಲಮ್ ನನಗೆ ಯಾರ ಜೊತೆನೂ ಇಲ್ಲ. ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ.